ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಮತ್ತು ನನ್ನ ಫ್ಯಾಮ್ಲಿ ಜೊತೆಗೆ ಸೇರ್ಕೊಂಡು ಕರ್ಕಿ ಮಾರ್ಕೆಟ್ಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಅದೇ ರೀತಿ ಇವತ್ತು ನಾವು ಕರ್ಕಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಇದು ವಿಡಿಯೋ ವಾಯ್ಸ್ ರೆಕಾರ್ಡಿಂಗ್ ಹಿಂಗೆ ಹಾಕಿದ್ರೆ ಅಂತ ಕೇಳ್ಬೋದು. ಸೊ ಗಾಡಿಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿದ ನಂತರ ಇದಕ್ಕೆ ವಾಯ್ಸ್ ಕೊಡೋದು ತುಂಬ ಬೆಟರ್ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಈ ಥರ ವಿಡಿಯೋ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಕ್ಯಾಂಪಸ್ಸಿಂದ ಆಚೆ ಬಂದೆ. ಕ್ಯಾಂಪಸ್ನಿಂದ ಆಚೆ ಬರ್ತಿದ್ದಂಗೆ ಸ್ನೇಹಿತರೆ, ಪಕ್ಕದಲ್ಲಿ ನಮಗೆ ಇನ್ನೊಂದು PRC ಅಂತ ಇದೆ ಸ್ನೇಹಿತರೆ. ಆಮೇಲೆ ಇದು ಕಾಳಿಬಾರ್ ಮಂದಿರ ನೋಡ್ಬೋದು, ದೇವಿ ಮಂದಿರ. ಆಮೇಲೆ ಅದ್ರ ಪಕ್ಕದಲ್ಲಿ ಅಯ್ಯಪ್ಪ ಟೆಂಪಲ್ ಇದೆ ಸ್ನೇಹಿತರೆ. ಇದು ಕೇರಳದವರು ಇಲ್ಲಿ ಎಲ್ಲ ಏನು ಗೊತ್ತಿಲ್ಲ ಸ್ನೇಹಿತರೆ, ದೇವಸ್ಥಾನ ತುಂಬ ಕಟ್ಟಿದ್ದಾರೆ. ಸೊ ನೋಡ್ಬೋದು ಪುಣೆ ಮಿಲಿಟ್ರಿ ಹಾಸ್ಪಿಟಲ್, ಇದು ಬೋರ್ಡ್ ಇದೆ. ನಾವು ಇದೇ ರೋಡ್ನಿಂದ ಹೋಗ್ತಿದ್ವಿ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲೇ ಕಡ್ಕಿ ರೈಲ್ವೆ ಸ್ಟೇಷನ್ ಇರೋದು. ಸೊ ರೈಲ್ವೆ ಸ್ಟೇಷನ್ ಈ ಸೈಡೆ ನಾವು ಇರೋದು, ಆ ಸೈಡೆ ಕಡ್ಕಿ ಮಾರ್ಕೆಟ್ ಇದೆ. ನಾವು ಇವಾಗ ಈ ಬ್ರಿಡ್ಜ್ ಕೆಳಗಡೆಯಿಂದ, ಈ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಏನು ಕಾಣ್ತಾ ಇದೆಯಲ್ಲ, ಇದಕ್ಕೆ ಕೆಳಗಡೆಯಿಂದ ಆ ಸೈಡ್ ಹೋದರೆ ನಮಗೆ ಇನ್ನೊಂದು ಮುಂಬೈ ಓಲ್ಡ್ ರೋಡ್ ಅಂತ ಸಿಗುತ್ತೆ. ಸೊ ಆ ರೋಡ್ಲಿಂದ ಹೋಗಿ ನಾವು ಮತ್ತೆ ಕಡ್ಕಿ ಮಾರ್ಕೆಟ್ಗೆ ಟರ್ನ್ ಆಗ್ತೀವಿ ಸ್ನೇಹಿತರೆ. ಸರಿ ನೋಡಿರಿ, ನಿಮಗೆ ತೋರಿಸ್ತೀನಿ ಇವತ್ತು ನನ್ನ ಮಾರ್ಕೆಟ್ನ. ನೋಡ್ಬೋದು ಸ್ನೇಹಿತರೆ, ಆಗಲೇ ಆ ಕಡೆಯಿಂದ ಏನು ಬಂದಿವಲ್ಲ, ಇವಾಗ ನಾವು ಓಲ್ಡ್ ಮುಂಬೈ ರೋಡ್ ಮೇಲೆ ಬಂದ್ವಿ. ಸೊ ಈ ರೋಡ್ ತುಂಬ ಜಾಮ್ ಇರುತ್ತೆ. ಇಲ್ಲಿ ನೋಡ್ಬೋದು ಕಡ್ಕಿ ರೈಲ್ವೆ ಸ್ಟೇಷನ್ನು. ಸೊ ಅದ್ರ ಪಕ್ಕದಲ್ಲೇ ನಾವು ಹೋಗಿ ಕಡ್ಕಿಗೆ ಹೊರಡ್ತಾ ಇದ್ದೀವಿ. ಆ ಮೇಲ್ಗಡೆ ಕಾಣೋದು ಕಡ್ಕಿ ಮೆಟ್ರೋ ಸ್ಟೇಷನ್ ಸ್ನೇಹಿತರೆ. ಇದರ ಅಪೋಸಿಟಿಗೆ ನಾವು ಇವಾಗ ನಮ್ಮ ಕ್ವಾರ್ಟರ್ಸ್ ಇರೋದು. ಅಲ್ಲಿಂದ ನಾವು ಮಾರ್ಕೆಟಿಂಗ್ ಡೈಲಿ ವಾರದಲ್ಲಿ 3 ಸಾರಿ 4 ಸಾರಿ ಮಾರ್ಕೆಟ್ ಕಡ್ಕಿಗೆ ಬರಬೇಕು. ಸೊ ಇಲ್ಲಿ ಬಂತು ನೋಡ್ರಿ ಸ್ನೇಹಿತರೆ, ಇದು ಕಡ್ಕಿ ರೈಲ್ವೆ ಸ್ಟೇಷನ್ ಅಪೋಸಿಟ್ಗೆ ನಮಗೆ ಕಡ್ಕಿ ಮಾರ್ಕೆಟ್ಗೆ ಹೋಗಕ್ಕೆ ರೋಡ್ ಬರುತ್ತೆ. ಸೊ ಈ ಮಾರ್ಕೆಟ್ಗೆ ಹೋಗಕ್ಕೆ ರೋಡಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಹೆಂಗೆ ಟ್ರಾಫಿಕ್ ಜಾಮ್ ಅಪ್ಪ ಅಂದರೆ ಯಾರೂ ನಿಲ್ಲಲ್ಲ ಸ್ನೇಹಿತರೆ. ಬೇಕಾದಷ್ಟು ದೊಡ್ಡ ಗಾಡಿ ಬರಲಿ, ಚಿಕ್ಕ ಗಾಡಿ ಬರಲಿ, ಇಲ್ಲಿ ಟ್ರಾಫಿಕ್ ರೂಲ್ಸೇ ಫಾಲೋ ಯಾರೂ ಮಾಡಲ್ಲ. ತುಂಬ ಕಷ್ಟ ಇದೆ ಗಾಡಿ ಓಡಿಸೋದು ಪುಣಾದಲ್ಲಿ ಅಂದರೆ. ಸೊ ಅದೇ ರೀತಿ ನಾವು ಅಲ್ಲಿಂದ ಪಾರ್ ಮಾಡ್ಕೊಂಡು ನಿಧಾನವಾಗಿ ತಗೊಂಡು ಅಡ್ರೆಸ್ ಸೈಡ್ ಕಡ್ಕಿ ಮಾರ್ಕೆಟ್ಗೆ. ಇಲ್ಲಿನ ಟ್ರಾಫಿಕ್ಗಳಿಗೆ ಹೆದರಿ ಗಾಡಿ ಓಡಿಸೋದು ತುಂಬ ಕಷ್ಟ ಸ್ನೇಹಿತರೆ, ಯಾಕಂದರೆ ಇಲ್ಲೆಲ್ಲ ರೂಲ್ಸ್ ಯಾರೂ ಫಾಲೋ ಮಾಡಲ್ಲ. ನೋಡ್ಬೋದು ನಾವು ಸ್ನೇಹಿತರೆ, ಅನ್ಕೊಂಡೆ ಕಡ್ಕಿ ಮಾರ್ಕೆಟಿಗೆ ಬಂದಾಯಿತು. ಇನ್ನು ಮುಂದೆ ಕಾಣೋದೇ ಕಡ್ಕಿ ಮಾರ್ಕೆಟು. ಏನಿಲ್ಲ, ಇವತ್ತು ಸ್ವಲ್ಪ ಫ್ಯಾಮ್ಲಿ ಜೊತೆ ಬಂದಿದ್ವಿ. ನನ್ನ ದೊಡ್ಡ ಮಗ ಬೇರೆ ಇದ್ದ ಜೊತೆಗೆ. ಹಂಗಾಗಿ ಅವರು ಎಲ್ಲ ಸೇರ್ಕೊಂಡು ಏನೋ ಶಾಪಿಂಗ್ ಮಾಡ್ಬೇಕು ಅಂತೇಳಿ ನಮ್ಮ ಫ್ಯಾಮ್ಲಿ ಡಿಸೈಡ್ ಮಾಡಿತ್ತು. ಸರಿ ನಡಿ ಹೋಗೋಣ ಅಂತ ಬಂದಿದ್ವಿ. ಏನಪ್ಪ ನೀವು ಕಾರ್ ಓಡಿಸ್ತೀರಲ್ಲ, ವೀಲ್ ಚೇರ್ ಮ್ಯಾಗಿದ್ದೀರಾ ಅನ್ಕೋತಿದ್ದೀರ ಸ್ನೇಹಿತರೆ. ಇದು ಕಾರ್ ನಾನು ಹ್ಯಾಂಡ್ ಮಾಡಿಫೈ ಮಾಡಿಸ್ಕೊಂಡಿರೋದು. ಸೊ ಇದು ನಾನು ಹ್ಯಾಂಡ್ ಕಂಟ್ರೋಲ್ ಇರೋದು ಕಾರಣ ನಾನು ಈ ಗಾಡಿನ ಈಸಿಯಾಗಿ ಓಡಿಸ್ತಾ ಇದ್ದೀನಿ. ನನಗೆ 90% ಡಿಸಬಿಲಿಟಿ ಇದೆ ಸ್ನೇಹಿತರೆ. C6 C7 ಸ್ಪೈನಲ್ ಕಾರ್ಡ್ ಇಂಜುರಿ ನನಗಿರೋದು. ಸೊ ಮನೇಲಿ ಮಲಗಿದ್ರೆ ಆಗಲ್ಲ ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾನು ಜಿದ್ದು ಬಿದ್ದು ಈ ಗಾಡಿನ ಪರ್ಚೇಸ್ ಮಾಡಿ ಅದನ್ನೆಲ್ಲ ಮಾಡಿಫೈ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ, ನನಗೆ ಯಾವ ಥರ ಬೇಕೋ ಆ ಥರ. ಸೊ ಅದರಿಂದ ತುಂಬ ಈಸಿ ಆಗಿದೆ. ಎಲ್ಲಾದರೆ ಮಾರ್ಕೆಟ್ಗೆ ಹೋಗ್ಬೇಕು, ಅದಕ್ಕೆ ದೂರ ಆದರೆ. ಸೊ ಸ್ನೇಹಿತರೆ, ಇದೇ ಕಡ್ಕಿ ಮಾರ್ಕೆಟು. ನೋಡ್ಬೋದು ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಸ್ನೇಹಿತರೆ. ಪಾರ್ಕಿಂಗ್ ಸಿಗೋದೇ ಇಲ್ಲ. ನಾನಿವಾಗ ಇಲ್ಲೊಂದು ಪಕ್ಕದಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಲೈನ್ ಇದೆ. ಸೊ ಅಲ್ಲಿ ಅವರ ಕ್ವಾರ್ಟರ್ಸ್ ಲೈನ್ದಲ್ಲಿ ಪಾರ್ಕಿಂಗ್ ಇರೋ ಜಾಗಕ್ಕೆ ನಾನು ಗಾಡಿ ಒಯ್ತಾ ಇದ್ದೀನಿ. ಅವ್ರು ಇನ್ನೂವರೆಗೂ ಏನೂ ಅಂದಿಲ್ಲ ಸ್ನೇಹಿತರೆ, ಯಾಕಂದರೆ ನಾವೆಲ್ಲ ಡಿಸಬಿಲಿಟಿ ಇರೋದು ಕಾರಣ ಅವ್ರಿಗೆ ಗೊತ್ತಾಗಿ ಅಂತೆಲ್ಲ ಗೊತ್ತಿಲ್ಲ. ಆದರೆ ಬೇರೆದವ್ರಿಗೆ ಯಾರಿಗೂ ಅಲ್ಲಿ ಅಲೋಡ್ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವು ನೋಡ್ಬೋದು ಇವಾಗ ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದೇ ಪೊಲೀಸ್ ಲೈನು. ಇದರಲ್ಲಿ ಪಾರ್ಕಿಂಗ್ ಯಾರಿಗೆ ಬೇರೆದವ್ರಿಗೆ ಹಚ್ಕೊಡಲ್ಲ ಸ್ನೇಹಿತರೆ, ಇದು ಕ್ವಾರ್ಟರ್ಸ್ದವ್ರಿಗೆ ಅಷ್ಟೇ ಅಲೋಡ್ ಇದೆ. ಸೊ ನಾವು ಎಲ್ಲ ಆರ್ಮಿದವ್ರು ಅಂತೇಳಿ ಅವ್ರು ಒಂದು ಸ್ವಲ್ಪ ಸೈಲೆಂಟಾಗಿರ್ತಾರೆ. ಅದೇ ಮಾರ್ಕೆಟಿಂಗ್ ಎಲ್ಲ ಮುಗಿಸಿದ ಸ್ನೇಹಿತರೆ, ಮಾರ್ಕೆಟಿಂಗ್ ವಿಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಬಿಸಿಲು ಜಾಸ್ತಿ ಇತ್ತು, ಸಮಸ್ಯೆ ಆಗೋ ಕಾರಣಕ್ಕೋಸ್ಕರ ನಾನು ಮಾಡಲಿಲ್ಲ. ಸೊ ನಾನು ಇನ್ನೊಂದು ಸ್ವಲ್ಪ ಬಂದು ಗಾಡಿಯಾಗ ಕೂತ್ಕೊಂಡೆ. ನಮ್ಮ ಫ್ಯಾಮ್ಲಿ ಏನೋ ತರಬೇಕಂತೇಳಿ ಇಳಿದು ಹೋದರು. ನಾನು ನೋಡ್ಬೋದು ಆಚೆ ಬಂದು ನಿಂತ್ಕೋತೀನಿ ಪಾರ್ಕಿಂಗ್ ಏರಿಯಾದಿಂದ ತಗೊಂಡು ಬಂದು. ಸೊ ಇವಾಗ ಬರ್ತಿದ್ದಂಗೆ ನಾವು ಮತ್ತೆ ಯಥಾಸ್ಥಿತಿ ನಮ್ಮ ಕ್ವಾರ್ಟರ್ಸ್ಗೆ ಹೋಗಬೇಕು. ವೇಟ್ ಮಾಡ್ತಾಯಿದ್ದೇನೆ ನನ್ನ ಫ್ಯಾಮ್ಲಿಗೆ, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ಬಂದರು, ಅವ್ರು ಆಲ್ರೆಡಿ ಬಂದಾಯಿತು. ಸ್ನೇಹಿತರೆ ನೋಡ್ಬೋದು ಟ್ರಾಫಿಕ್ ಯಾವ ಥರ ಇರುತ್ತೆ ಇಲ್ಲಿ ಪುಣಾದಲ್ಲಿ ಅಂತೇಳಿ. ಎಲ್ಲ ರೋಡ್ ಮೇಲೆ ಗಾಡಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕಚ್ಚಪಕ್ಕ ಡ್ರೈವರ್ಗಳಿಗೆ ನಡೆಯೋದಂಥ ಕೆಲಸ ಅಲ್ಲ. ಯಾಕಂದರೆ ರೂಲ್ಸ್ ಗೊತ್ತಿದ್ದರೆ ಪರವಾಗಿಲ್ಲ ಸ್ನೇಹಿತರೆ, ಇಲ್ಲಿ ಯಾರೂ ರೂಲ್ಸ್ ಫಾಲೋ ಮಾಡಲ್ಲ. ಇಷ್ಟ ಬಂದಂಗೆ ಗಾಡಿ ಓಡಿಸ್ತಾರೆ, ಇಷ್ಟ ಬಂದಂಗೆ ಪಾರ್ಕಿಂಗ್ ಮಾಡ್ತಾರೆ. ಸೊ ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಅದರಂತಲ್ಲಿ ನಮ್ಮಂಥವ್ರಿಗಂತೂ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವೆಲ್ಲ ಕೈಯಲ್ಲಿ ಮಾಡಿಸ್ಕೊಂಡಿರೋ ಕೆಲವು ಸಮಯಕ್ಕೆ ನಮಗೆ ಸಡನ್ಲಿ ಬ್ರೇಕ್ ಹಾಕಬೇಕು, ಕ್ಲಚ್ ಹಿಡಿಬೇಕು, ಅದೆಲ್ಲ ಕಷ್ಟ ನಮಗೆ.
ಸೊ ಜನ ಅದನ್ನೆಲ್ಲ ಅರ್ಥ ಮಾಡ್ಕೊಲ್ಲ. ಯಥಾಸ್ಥಿತಿ ಗಾಡಿ ಎಲ್ಲಿ ಬೇಕು ಅಲ್ಲೇ ಪಾರ್ಕ್ ಮಾಡೋದು, ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ಬಿಡೋದು. ತುಂಬ ಕಷ್ಟನೇ ಸ್ನೇಹಿತರೆ. ಇದು ನಮ್ಮ ಕರ್ನಾಟಕ ಹೋಗೋ ಬಸ್ಸುಗಳು ಕೂಡ ಇದೇ ರೂಟಲ್ಲಿ ಹೋಗ್ತವೆ. ನಾನೇನು ಇವಾಗ ಹೋಗ್ತಾ ಇದ್ದೀನಿ, ಸೊ ಇದೇ ರೂಟ್ನಲ್ಲಿ ನಮ್ಮ ಕರ್ನಾಟಕ ಬಸ್ಸು ವಲ್ಲಭ ನಗರಿಂದ ಸ್ವಾರಗೇಟ್ಗೆ ಹೋಗ್ತವೆ ಸ್ನೇಹಿತರೆ. ಆ ರೂಟ್ನಲ್ಲಿ ನಾವು ಇವಾಗ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ರೂಟ್ ಇದೆ. ಮಾರ್ಕೆಟಿಂಗ್ ಮುಗಿಸ್ಕೊಂಡು ನಾವು ಆಲ್ರೆಡಿ ಈಗ ಹೊಂಟಿದ್ದೀವಿ. ನೀವು ಈ ಕಡೆ ಎಲ್ಲ ಆರ್ಮಿ ಸ್ಕೂಲ್ ಇದೆ ಸ್ನೇಹಿತರೆ ಪಕ್ಕದಲ್ಲಿ. ಆಮೇಲೆ ಈ ಸೈಡ್ಗೆ ಆರ್ಮಿ ಗ್ಯಾಸ್ ಏಜೆನ್ಸಿ ಇದೆ. ಅಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ಬಸ್ ಮುಂದೆ ಕಂಡಿರ್ಬೋದು ನಿಮ್ಗೆ ಅನಿಸ್ತಾ ಇದೆ. ಅವೆಲ್ಲ ನಮಗೆ ಸಿಂದಗಿ, ಬಿಜಾಪುರ, ಕಲಬುರ್ಗಿ ಈ ಸೈಡೆಲ್ಲ ಹೋಗೋ ಬಸ್ಸುಗಳು ವಲ್ಲಭ ನಗರದಿಂದ ಇದೇ ರೂಟಲ್ಲಿ ಬರ್ತವೆ. ಇದು ತುಂಬ ಇಲ್ಲೊಂದು ಸಿಗ್ನಲ್ ಸ್ನೇಹಿತರೆ. ಇದು ಆಗಲೇ ನಾನೇನು ಹೇಳಿದ್ನಲ್ಲ ಮುಂಬೈ ರೂಟ್ ಅಂತೇಳಿ, ಸೊ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ ಬಂದು. ಈ ಕಡೆ ಲೆಫ್ಟಿಗೆ ಹೋದರೆ ಮುಂಬೈಗೆ ಹೋಗುತ್ತೆ ಸ್ನೇಹಿತರೆ. ಲೆಫ್ಟಿಗೆ ಹೋದರೆ ಸ್ವಾರಗೇಟ್ಗೆ ಹೋಗುತ್ತೆ, ರೈಟಿಗೆ ಹೊಡೆದ್ರೆ ಮುಂಬೈಗೆ ಹೋಗುತ್ತೆ ಸ್ನೇಹಿತರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಒಂದು ಟಿ ಟಿ ವಾಹನ ಹೊಂಟಿದೆ ನೋಡಿ, ಅದು ಸ್ವಾರಗೇಟ್ಗೆ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ನಿಂತ್ಕೊಂಡ್ಬಿಟ್ಟು ಇಲ್ಲಿ ಮುಂದ್ಗಡೆ ಒಂದು ಗಾಡಿ ಎಲ್ಲ ಬಿಟ್ಟಿದ್ದಾರೆ ರೋಡು, ಅದು ಮುಂಬೈಗೆ ಹೋಗೋ ರೂಟು. ಸೊ ನಾವು ರೋಡ್ ಕ್ರಾಸ್ ಮಾಡಿ ಆ ಸೈಡ್ ಹೋಗ್ಬೇಕು ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಕಡ್ಕಿ ಮಾರ್ಕೆಟು ರೈಲ್ವೆ ಸ್ಟೇಷನ್ ಅಪೋಸಿಟಿಗೆ ನಾವು ಇರೋದು, ಆ ಸೈಡಿಗೆ. ನಮಗೆ ನಡ್ಬರ್ಕಂದ್ರೆ ಈ ರೋಡು ಆಮೇಲೆ ಸ್ಟೇಷನ್ ಎರಡೂ ಅಡ್ಡ ಆಗುತ್ತೆ. ನಾವು ರೇಂಜ್ ಇಲ್ಲ ಅಂತೇಳಿ ಈ ರೈಲ್ವೆ ಆಗಲೇ ನಿಮ್ಗೆ ಹೋಗ್ಬೇಕಾದ್ರೆ ತೋರಿಸಿದ್ದೆ. ಸೊ ಇವಾಗ ನಾವು ರೂಟ್ ಚೇಂಜ್ ಮಾಡ್ತಾಯಿದ್ವಿ, ಯಾಕಂದರೆ ಇನ್ನೊಂದು ಸ್ವಲ್ಪ ನಮಗೇನೋ ಶಾಪಿಂಗ್ ಮಾಡೋಕ್ಕಾಗಿತ್ತು. ಸೊ ಇದ್ರ ಪಕ್ಕದಲ್ಲೇ ನಮ್ಮದೊಂದು ಗೋಲ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತೀವಿ. ಯಾಕಂದ್ರೆ ಕಡ್ಕಿದಲ್ಲಿ ಏನೋ ಒಂದು ಸಾಮಾನು ಸಿಗಲಿಲ್ಲ ಅಂತ ನಮ್ಮ ಮಿಸ್ಸಸ್ಗೆ, ಅದಕ್ಕೋಸ್ಕರ ನಡ್ರಿ ಅಂತ ಹೇಳ್ತಾಯಿದ್ರು. ನಾವು ರೂಟ್ ಚೇಂಜ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿ ಬಂದ್ವಿ. ನೋಡ್ಬೋದು ಇವೆಲ್ಲ ಕಾರ್ಪೊರೇಷನ್ ಕ್ವಾರ್ಟರ್ಸ್ ಸ್ನೇಹಿತರೆ. ಮುಂದ್ಗಡೆ ಕಾಣ್ತಾ ಇದ್ದಾವಲ್ಲ ಎಲ್ಲ ಕಾರ್ಪೊರೇಷನ್ ಕ್ವಾರ್ಟರ್ಸು. ಸೊ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ಗೆಲ್ಲ ಇದು ಕ್ವಾರ್ಟರ್ಸ್ ಎಲ್ಲ ಅವೈಲೇಬಲ್ ಇರ್ತವೆ. ಸೊ ನಮಗೆ ಸಿಗಲಿಲ್ಲ, ನಮ್ಗೆ ಯಾಕಂದರೆ ನಾವು ಆಲ್ರೆಡಿ ಇವಾಗ ನಾವು ಕೋರ್ಸ್ ಮಾಡೋಕ್ಕೆ ಬಂದಿದ್ವಿ, ಅಲ್ಲೆಲ್ಲ ಕ್ವಾರ್ಟರ್ಸ್ ಇದೆ. ಹಂಗಾಗಿ ನಮ್ಗೆ ಅಲ್ಲೇ ಇಟ್ಕೊಂಡಿದ್ರು. ಸೊ ಹಂಗಾಗಿ ನಾವು ಕ್ವಾರ್ಟರ್ಸ್ ಹೊರಗಡೆ ತೋರಲಿಲ್ಲ ಸ್ನೇಹಿತರೆ. ಅದು ಸಾಮಾನು ಏನೋ ತೊಗೋಬೇಕಂತ ಹೇಳಿದ್ನಲ್ಲ, ತೊಗೊಂಡಾಯ್ತು. ಸೊ ಇದೇ ರೀತಿ ಹೊರಟ್ವಿ ಇಲ್ಲಿಂದ. ನೋಡ್ಬೋದು ಮತ್ತೆ ನಾವು ಆ ದೇವಿ ಮಂದಿರ ಹೇಳಿದ್ನಲ್ಲ ನಿಮಗೆ, ಬರ್ಬೇಕಾದ್ರೆ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತೀವಿ. ಸೊ ನೋಡ್ಬೋದು ಈ ರೋಡ್ಗಳು ಒಳಗಿಂದ ಹೋಗುತ್ತೆ. ಇವರೆಲ್ಲ ರಿಟೈರ್ಮೆಂಟ್ ಸೋಲ್ಜರ್ಸ್ ಸ್ನೇಹಿತರೆ. ಇವರೆಲ್ಲ ಈ ಥರ ವೀಲ್ ಚೇರ್ ಮೇಲೆ ಇದ್ದಾರೆ. ಅವ್ರದ್ದು ಇಲ್ಲಿ ರಿಹ್ಯಾಬಿಲ್ ಸೆಂಟ್ರ್ ಇದೆ. ಸೊ ಹಾಗಾಗಿ ಅವರೆಲ್ಲ ಇಲ್ಲೇ ಇರೋದು. ಅವರೆಲ್ಲ ಸುತ್ತ ಸಾಯಂಕಾಲ ಇದೇ ಥರ ತಿರುಗಾಡ್ತಾರೆ. ಅದೇ ಸ್ನೇಹಿತರೆ, ಇವ್ರನ್ನೆಲ್ಲ ಲೈಫ್ ನೋಡ್ತಾ ಇದ್ರೆ ಒಂಥರ ನಮಗೂ ಏನೋ ಅನಿಸ್ತಾ ಇದೆ. ನಾವು ಒಬ್ಬರೇ ಅಲ್ಲ, ಇಂಥವ್ರು ಎಷ್ಟೋ ಜನ ಇದ್ದಾರೆ ನಮ್ಮ ಜೊತೆಗೆ ಅನ್ನಿಸ್ತದೆ. ಸೊ ನಾನು ಇಲ್ಲಿ ಪುಣೆಗೆ ಬಂದಿಂದ ತುಂಬಾ ಕಲಿತೆ. ನೋಡ್ಬೋದು ಎಲ್ಲಿ ಹೋದರೆ ಬರೀ ಅವರೇ ಕಾಣ್ತಾ ಇದ್ದಾರೆ ಅಂತ ಅನ್ಕೋತಿದ್ದಾರೆ ನೀವು. ಸೊ ಇಲ್ಲಿರೋದೇ ಅದು ನಮ್ಮವ್ರ ಇಲ್ಲಿದೆ ನೋಡಿರಿ, ಇದೇ PRC ಅಂತೇಳಿ, ರಿಹ್ಯಾಬಿಲ್ ಸೆಂಟ್ರ್ ಅಂತೇಳಿ, ಪ್ಯಾರಾಪ್ಲೇಜಿಯಾ ರಿಹ್ಯಾಬಿಲ್ ಸೆಂಟ್ರ್ ಅಂತೇಳಿ ತೆಗೆದಿರೋ ಸ್ನೇಹಿತರೆ. ಇದು ಆರ್ಮಿಯವ್ರಿಗೆ ಅಷ್ಟೇ ಮಾತ್ರ. ಸೊ ನಮ್ಮ ಕ್ವಾರ್ಟರ್ಸ್ ಲೈನ್ ಬಂತು ಸ್ನೇಹಿತರೆ. ಅದ್ರ ಪಕ್ಕದಲ್ಲೇ ನಮ್ಮ ಕ್ವಾರ್ಟರ್ಸ್ ಲೈನ್ ಇದು ನೋಡ್ಬೋದು. KMT ಇದು ನೋಡ್ಬೋದು. ಇದು ನಮ್ಮ ಕ್ವಾರ್ಟರ್ಸ್ ಗೇಟ್ ತೆಗೆದ್ರು. ಸೊ ಇವಾಗ ನಮ್ಮ ಕ್ವಾರ್ಟರ್ಸ್ಗೆ ಹೋಗೋಕೆ ಎಂಟ್ರಿ ಆಗ್ತಾಯಿದ್ದೀವಿ. ನಮ್ಮ ಕ್ವಾರ್ಟರ್ಸ್ಗಳು ಇದೆ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಇವೆಲ್ಲ ನಮ್ಮ ಕ್ವಾರ್ಟರ್ಸ್ ಏರಿಯಾ ನೋಡ್ಬೋದು, ಮಕ್ಕಳಿಗೆಲ್ಲ ಆಡೋಕ್ಕೆ. ಆಮೇಲೆ ಮುಂದ್ಗಡೆನ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಮುಂದ್ಗಡೆ ನಡೀತಾ ಇರೋದಕ್ಕೆ ಕ್ವಾರ್ಟರ್ಸ್ ಲೈನ್ದಲ್ಲಿ ಬಾಸ್ಕೆಟ್ಬಾಲು, ಟೆನ್ನಿಸ್ ಬಾಲು ಎಲ್ಲ ಆ ಥರ ಆಡೋಕ್ಕೆ, ಸ್ಪೋರ್ಟ್ಸ್ ಆಡೋಕ್ಕೆ ಮಕ್ಕಳಿಗೆ, ನಮಗೆ ಎಲ್ಲರಿಗೆ ಅಂತೇಳಿ. ಸೊ ಸ್ನೇಹಿತರೆ, ಮಾರ್ಕೆಟು ಮಾಡಾಯಿತು. ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಸೊ ಹಂಚ್ಕೊಂಡೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನಾನು ಮತ್ತೆ ನನ್ನ ಚಾನಲ್ಗಳಲ್ಲಿ ವಿಡಿಯೋ ಹಾಕೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಹೇಳಿ ಕಮೆಂಟ್ನಲ್ಲಿ. ನಾನು ಸುಮ್ಮನೆ ನಮ್ಮ ಟೈಮ್ ಪಾಸ್ಗಂತ ಹಾಕ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.